ಇಲ್ಲ ಐತೆ ನೋಡ್ರಿ ನಮ್ದು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್. ಇದೇನಿದೆ ಈಗಿರೋ ರೂಟ್ ಐತಲ್ಲ ಬೆಳಗಾವಿಯಿಂದ ಧಾರವಾಡ ನಡಕ್ ಸ್ಟ್ರೆಚ್, ಇದು ಟೇಸ್ಟ್ ಚಲೋ ಇರ್ಬೇಕು ಮತ್ತು ಕ್ವಾಲಿಟಿ ಚಲೋ ಇರ್ಬೇಕು. ಇಲ್ಲಿ ನೋಡ್ರಿಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಮಾಡಿದಾರೆ. ಹಾಯ್ಬಿಟ್ಟು ನಿಮ್ಮ ಹೆಸರು 12 ನಿಮಿಷ ನಿಂತಿದ್ದೀವಿ ನಾವು ನಮ್ಮ ಹುಬ್ಬಳ್ಳಿ ಜಂಕ್ಷನ್ ಒಳಗೆ. ಯಶವಂತಪುರ ಮಂಗಳೂರು ಡಿಪಾರ್ಚರ್ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಸೌಡ್ಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗ ನಮ್ಮ ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿ ಒಳಗೆ ಇಲ್ಲೈತೆ ನೋಡ್ರಿ. ಬೆಳಗಾವಿ ರೈಲ್ವೆ ಸ್ಟೇಷನ್ ಹೊರಗಡೆ ನಾನೀಗ ಟ್ರಾವೆಲ್ ಮಾಡತ್ತೀನಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಂಥ ನೈಟ್ ಕಿಂಗ್ ಅಂದ್ರೆ ಓವರ್ ನೈಟ್ ಕಿಂಗ್ ನಮ್ಮ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಒಳಗೆ. ಬರ್ರಿ ಒಳಗೆ ಹೋಗೋಣಂತ. ಯಾಕೆ ಒಳಗೆ ಹೋಗೋಣ ಅಂತ ಗೊತ್ತ್ರಿ, 15 ನಿಮಿಷ ಅಷ್ಟೇ ಐತಿ. ಭಾಳ ಅರ್ಜೆಂಟ್ಲೇ ಬಂದೆ. ಮತ್ತು ಏನೇನು ಸ್ಟೋರಿ ಆತಂದ ಹೋಗ್ಕೊಂತ ಹೇಳ್ತಾನೆ ಬರ್ರಿ. ರೀಸೆಂಟಾಗಿ ಸ್ಟೇಷನ್ ಮಾಡಲ್ ಮಾಡ್ಯಾರ, ಇದನ್ನು ರೀಮಾಡ್ಲಿಂಗ್ ಮಾಡ್ರೆ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ. ಎಂಟ್ರಿ ಆಗ್ಬಿಡ್ಕನ್ನ ನಿಮ್ಗೆ ಮಸ್ತ್ ಸ್ಪೇಸ್ ಸಿಗುತ್ತೆ. ಬಟ್ ಇದು ಖಾಲಿ ಸ್ಪೇಸ್ ಅದಕ್ಕೆ ಯೂಟಿಲೈಸ್ ಮಾಡ್ಕೋಬೇಕು ಅನ್ಸುತ್ತೆ ನಂಗೆ ಅನ್ಸೋ ಇನ್ನಂದ್ರೆ ವೇಟಿಂಗ್ ಹಾಲ್ ಟೈಪ್. ಈಗ ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ ಡಿಲೇ ಐತಿ ಮೇ ಬಿ, ಯಾವುದಂದ್ರೆ ಗೋವಾ ಎಕ್ಸ್ಪ್ರೆಸ್. ಅದಾದ್ಮೇಲೆ ನಮ್ಮದು ಬೆಳಗಾವಿ ಬೆಂಗಳೂರು ಎಕ್ಸ್ಪ್ರೆಸ್. ಪ್ಲಾಟ್ಫಾರ್ಮ್ ನಂಬರ್ 2 ನಮ್ಮ ಟ್ರೈನ್ ನಿಂತಿರತ್ತ. ಹೋಗಂಬರಿ ನೋಡೋಣ ಅಂತ. ಪ್ಲಾಟ್ಫಾರ್ಮ್ 2ಕ್ಕೆ ಮೊದಲು ಹೆಂಗೆ ಹೋಗೋದು ಅಂತೇಳಿ. ಬಟ್ ಎಲ್ಲರೂ ಇಲ್ಲಿ ಕೆಳಗೆ ಇಳಿದನ್ನ ಹೊಂಟ್ರ ಹಂಗೆ ಹೋಗೋದು. ಇಲ್ಲ 2ರಾಗಿಲ್ಲ, 2ರಾಗಿ ಯಾವುದೋ ಬೇರೆ ಟ್ರೈನ್ ಐತಿ, 3ಆಗಿರ್ಬೋದು ಮೇ ಬಿ. ಬೆಳಗಾವಿ ಮಿರಜ್, ಬೆಳಗಾವಿ ಮಿರಜ್ ಗಾಡಿ ಐತ್ರಿ 2ರಾಗ. ಈಗ ನಾವು 3ಕ್ಕೆ ಹೋಗ್ಬೇಕಂದ್ರೆ ಫುಲ್ ಎಂಡಿಗೆ ಹೋಗಿ ಆಮೇಲೆ ಹತ್ತಿ ಅಲ್ಲಿ ಹೋಗ್ಬೇಕು. ಮತ್ತು ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ ನಿಮ್ಗೆ ಪ್ಲಾಟ್ಫಾರ್ಮ್ ಒಳಗೆ ನಾನು ಸಿಗುತ್ತೆ ರೀ ಬೆಳಗಾವಿದು ಫೇಮಸ್ ನಿಯಾಸ್ ಬಿರಿಯಾನಿ. ಮತ್ತು ಇದು ಫುಡ್ ಟ್ರ್ಯಾಕು ಸಿಗುತ್ತೆ. ಮತ್ತು ಅಮೂಲ್ ಮತ್ತು ನಂದಿನಿ ಸ್ಟೋರ್ಗಳೆಲ್ಲ ಅದಾವ ಸ್ಟೇಷನ್ ಒಳಗೆ. ಈ ಪ್ಲಾಟ್ಫಾರ್ಮ್ಗೆ ಹೋಗ್ತಾನೆ ನಮ್ಮ ಟ್ರೈನದ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ. ಹೇಳ್ದಂಗೆ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ. ಇದ್ರ ನಂಬರ್ ಐತ್ರಿ 20654 20,654. ಇದು ಬಂದುಬಿಟ್ಟು ಡೈಲಿ ಟ್ರೈನ್ ರೀ ಬೆಳಗಾವಿಯಿಂದ ಬೆಂಗಳೂರಿಗೆ. ಮತ್ತು ನೀವೇನಾರ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊಂಟ್ರಿ ಅಂದ್ರೆ ಡೈಲಿ ನಿಮಗೆ ಬರೀ 2 ಟ್ರೈನ್ ಸಿಗ್ತಾವೆ ಓವರ್ ನೈಟ್. ಯಾವುದಪ್ಪ ಅಂತಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮತ್ತು ಬಂದುಬಿಟ್ಟು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಬಟ್ ಇವಕ್ಕೂ 2ರಾಗು ಯಾವ್ದು ಕಿಂಗ್ ಅಂತೇಳಿ ಹೇಳ್ಬೇಕಂದ್ರೆ ಯಾವ್ದು ಹೇಳ್ರಿ, ನಮ್ಮ ಬೆಳಗಾವಿ ಬೆಂಗಳೂರು ಎಕ್ಸ್ಪ್ರೆಸ್. ಅದಕ್ಕೆ ಈ ಕಿಂಗ್ ಒಳಗೆ ನಿಮ್ಗೆ ಜರ್ನಿ ತೋರಿಸ್ಬೇಕಂತೇಳಿ ನಾನು ಇವತ್ತು ಜರ್ನಿ ಮಾಡಕ್ಕೆ ಬಂದೀನಿ. ಯಾಕೆ ಕಿಂಗಪ್ಪ ಅಂತಂದ್ರೆ ಎಲ್ಲ ಟ್ರೈನ್ಗಳು 10 11 ತಾಸು ತೊಗೊಂಡ್ರೆ ರಾಣಿ ಚೆನ್ನಮ್ಮ ಇದ್ರೊಳಗೆ ಈ ರೂಟ್ ಫೇಮಸ್ ಟ್ರೈನ್ ಅಲ್ರಿ, ಮೊದಲು ಅದೇ ಇತ್ತು. ಇದು ಈಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಗೈತೆ. ರಾಣಿ ಚೆನ್ನಮ್ಮ ತೊಗೊಳುತ್ತಾ 11 ತಾಸು 50 ನಿಮಿಷ. ಬಟ್ ಈ ಟ್ರೈನ್ ತೊಗೊಳುತ್ತೆ ಎಷ್ಟು ಹೇಳ್ರಿ 10 ತಾಸು 15 ನಿಮಿಷ. ಸೂಪರ್ ಫಾಸ್ಟ್ ಓವರ್ ನೈಟ್ ಕಿಂಗ್. ಹೊಳ್ಳಮಳ ಓವರ್ ನೈಟ್ ಕಿಂಗ್ ಅಂತ ಯಾಕೆ ಹೇಳ್ತಾನೆ ಅಂತೇಳಿ ಆ ಟ್ರೈನ್ ಜರ್ನಿ ತೋರಿಸಿ ನಿಮ್ಗೆ ಹೇಳ್ತಾನೆ. ನಮ್ಮ ಬೆಳಗಾವಿ ಸ್ಟೇಷನ್ ಒಳಗೆ ನೋಡ್ರಿ ಇಲ್ಲಿ ಎಕ್ಸಲೇಟ್ರ ವರ್ಕಿಂಗ್ ಅದಾವ್ರು. ಮತ್ತು ನಿಮ್ದೆಲ್ಲಾರ್ದು ಬೇಡಿಕೆ ಇರೋರಂಗೆ ನಂಗೆ ಭಾಳ ಜನ ಹೇಳತ್ತಿದ್ರಿ ಬೈ AC ಒಳಗದು ಟ್ರಾವೆಲ್ ಮಾಡೋಕೆ ಹೋಗೋಣ, ಸ್ಲೀಪರ್ ಒಳಗೆ ಮಾಡಿ. ಯಾಕಂದ್ರೆ ಜಾಸ್ತಿ ಜನ ಸ್ಲೀಪರ್ ಒಳಗೆ ಮಾಡ್ತಾರೆ ಅಂತಂದೇಳಿ ಅದ್ರ ಸಂಬಂಧ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ಸ್ಲೀಪರ್ ಕ್ಲಾಸ್ ಒಳಗೆ. ಟಿಕೆಟ್ ಸಿಗದೇ ಇರೋ ಕಾರಣ ಭಾಳ ಪ್ಯಾಕ್ ಕೊಡುತ್ತೆ ಟ್ರೈನ್. ಅದ್ರ ಸಂಬಂಧ ನಾನು ತಾತ್ಕಾಲ ಒಳಗೆ ತೊಗೊಂಡಿನಿ. ಬಟ್ ತಾತ್ಕಾಲ ಒಳಗೆ 2 ಸೀಟ್ ಇರ್ತಾವೆ ಗೊತ್ತ್ರಿ ಇದಕ್ಕೆ. 250+ ಸೀಟ್ಸ್ ಅವೈಲೇಬಲ್ ಇರ್ತಾವೆ ನಿಮಗೆ ತಾತ್ಕಾಲ ಒಳಗೆ. ಅಂತಂದ್ರೆ ಒಂದು 30 to 40% ಸೀಟಿದ್ದು ಎಲ್ಲ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಗಿಬಿಡುತ್ತೆ. 3ನೇ ನಂಬರ್ ಪ್ಲಾಟ್ಫಾರ್ಮ್ ಒಳಗೆ ನಿಂತೈತಿ ನಮ್ಮ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಬೆಳಗಾವಿಯಿಂದ ಜರ್ನಿ ಸ್ಟಾರ್ಟ್ ಮಾಡತ್ತೇನ್ರಿ. ಇದನ್ನು ಹುಬ್ಬಳ್ಳಿಯಿಂದ ಮಾಡ್ಬೇಕಂತ ಮಾಡಿದೆ. ಬಟ್ ಎಂಡ್ ಟು ಎಂಡ್ ಒಳಗೆ ಮಜಾ ಇರುತ್ತೆ ಅಂತೇಳಿ ಎಂಡ್ ಟು ಎಂಡನ್ನೇ ಮಾಡತ್ತೇನ್ರಿ. ಇಲ್ಲಿ ಈಗಿನ ಕಂಡೀಷನ್ ಜನರಲ್ ಅದು ನೋಡ್ರೆ ಆರಾಮ್ ಖಾಲಿ ಐತ್ರಿ. ಯಾಕಂದ್ರೆ ಇವತ್ತು ಶುಕ್ರವಾರ ಆ ಲೆವೆಲಿಗೆ ನೋಡ್ರೆ ಒಂದು ಸ್ವಲ್ಪ ಖಾಲಿ ಐತಿ. ಹುಬ್ಬಳ್ಳಿಯಿಂದ ಫುಲ್ ಪ್ಯಾಕ್ ಆಗುತ್ತೆ. ಇಲ್ಲ ಐತೆ ನೋಡ್ರಿ ನಮ್ದು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್. ಮತ್ತು ನನಗೆ ಇವತ್ತು ಯಾವ್ದು ಇದೆ ನನ್ನ ಕೋಚ್ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಒಳಗೆ ಸಿಕ್ಕತ್ತೆ ರೀ S4. ಬಟ್ ನನ್ನ ಸೀಟ್ ಯಾವ್ದು ಸಿಕ್ಕತ್ತೆ ಹೇಳ್ರಿ, ರೈಲ್ ಫ್ಯಾನ್ಸ್ ಫೇವ್ರೇಟ್ ಯಾವ ಸೀಟ್ ಹೇಳ್ರಿ, ಸೈಡ್ ರೈಲ್ ಫ್ಯಾನ್ಸ್ ಫೇವ್ರೇಟ್ ಸೈಡ್ ಲೋ ಸಿಕ್ಕತ್ತೆ ರೀ ನಮ್ಗೆ ಇವತ್ತು. ಮತ್ತು ಈಗ 9:15ಕ್ಕೆ ನಮ್ಮ ಟ್ರೈನ್ ಡಿಪಾರ್ಚರ್ ಐತಿ. ಮೊದಲು 9 ಗಂಟೆಗೆ ಬಿಡ್ತಿತ್ತು. ಬಟ್ ಈಗ ರೀಸೆಂಟಾಗಿ January 1ರಿಂದ ಟೈಮ್ ಟೇಬಲ್ ಎಲ್ಲ ಇದನ್ನು ಮಾಡ್ಯಾರಿ. ಒಂದು ಸ್ವಲ್ಪ ಚೇಂಜ್ಗಳು ಮಾಡ್ರೆ. ನೀವೇನರ ಇದು ಟೈಮ್ ಟೇಬಲ್ ಇದೆಲ್ಲ ನೋಡ್ಬೇಕಂದ್ರೆ NTS ಆ್ಯಪ್ ಒಳಗೆ ನೀವು ಚೆಕ್ ಮಾಡ್ಕೊ ನೋಡ್ರಿ. ಇದು ಬೆಳಗಾವಿದ 4ನೇ ನಂಬರ್ ಪ್ಲಾಟ್ಫಾರ್ಮ್. ಬಾಜುಕ್ಕೆ ಏನು ಕಾಣತ್ತದ ಮೇ ಬಿ ನಂಗೆ ಅನ್ಸುತ್ತೆ ಬೆಳಗಾಮದ CDO ಅಂದ್ರೆ ಕೋಚಿಂಗ್ ಡಿಪೋ ಅನ್ಸುತ್ತೆ. ನಾ ಎಷ್ಟು ಕರೆಕ್ಟ್ ಅದನ್ನು ತಪ್ಪದಂಗೆ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮ್ಮ ಬೆಳಗಾವಿ ಬೆಂಗಳೂರು ಎಕ್ಸ್ಪ್ರೆಸ್ ರೆಡಿ ಆಗೈತೆ ಅನ್ಸುತ್ತೆ ನನಗೆ ಡಿಪಾರ್ಚರ್ ಆದಮೇಲೆ ನೋಡೋಣ ಅಂತ. ನೋಡ್ರಿ ಇಲ್ಲ 9:15 ಆತ ನಾವು ಡಿಪಾರ್ಟ್ ಆದ್ವಿ ನಮ್ಮ ಕುಂದಾನಗರಿ ಬೆಳಗಾವಿಯಿಂದ. ಪ್ಲಾಟ್ಫಾರ್ಮ್ದಾಗ ಏನು ತೋರಿಸಿದಲ್ಲ ಇದು ರೀಸೆಂಟಾಗಿ ಸ್ಪೆಷಲ್ ಟ್ರೈನ್ಗಳು ಬಿಟ್ರಿ ರೀ. ಮಿರಜಿಂದ ಬೆಳಗಾವಿಯಿಂದ ಮಿರಜ್. ಟೋಟಲ್ 4 ಟ್ರಿಪ್ ಇರ್ತಾವೆ ಇವ ದಿನದಾಗ. ಇದಕ್ಕೆ ಯಾವುದೈತೆ ಅಂದ್ರೆ ಲೀಡ UBL ಅದ 40545 WDP 4D ಐತ್ರಿ. ಸ್ಮೂತಾಗಿ ಡಿಪಾರ್ಟ್ ಆಗತ್ತೆ ನೋಡ್ರಿ.
ಬೆಳಗಾವಿಯಿಂದ. ಬೆಳಗಾವಿಯಿಂದ ಡಿಪಾರ್ಟ್ ಆದ ಗುಡ್ಕ ನೆಕ್ಸ್ಟ್ ಸ್ಟಾಪ್ ಯಾವ್ದು ಹೇಳ್ರಿ? ಡೈರೆಕ್ಟ್ ಬಂದ್ಬಿಟ್ಟು ಧಾರವಾಡ ರೀ. ಹೌದ್ರಿ, ನಾನ್ ಸ್ಟಾಪ್ ರನ್ ಐತಿ. ಖಾನಾಪುರ, ಲೋಂಡಾ, ಅಳ್ನಾವರ ಎಲ್ಲೂ ಸ್ಟಾಪ್ ಇಲ್ಲ. ಅದಕ್ಕೆ ಇದಕ್ಕೆ ಓವರ್ ನೈಟ್ ಕಿಂಗ್ ಅನ್ನೋದು ರೀ. ಇನ್ನೂ ಭಾಳ ರೀಸನ್ಸ್ ಅದಾವ್ರಿ ಇದಕ್ಕೆ, ನೋಡ್ಕೊಂತ ಹೋಗ್ರಿ ನೀವು ಅಷ್ಟೇ. ಮತ್ತು ಇದ್ದ ಫಾಸ್ಟೆಸ್ಟ್ ಟ್ರೈನ್ ಇತ್ತು ಮೊದಲು, ಪುಣೆ ಒಂದೇ ಭಾರತ್ ಬರೋಕ್ಕಿಂತ. ಹುಬ್ಬಳ್ಳಿಯಿಂದ ಬೆಳಗಾವಿ, ಬೆಳಗಾವಿಯಿಂದ ಹುಬ್ಬಳ್ಳಿ ನಡಕ್ಕೆ. ಬಟ್ ಪುಣೆ ಒಂದೇ ಭಾರತ, ಒಬ್ವಿಯಸ್ಲಿ ಒಂದೇ ಭಾರತ ಪ್ರಿಯಾರಿಟಿ ಕೊಟ್ಟು ಮತ್ತು ಅದನ್ನು ಜಾಸ್ತಿ ಫಾಸ್ಟಾಗಿ ಓಡಿಸ್ಬೇಕು. TSR ಎಲ್ಲ ತೆಗೆದ ಅದಕ್ಕೆ ಅದು ಫಾಸ್ಟಾಗೈತಿ. ಇದೇನಿದೆ ಈಗಿರೋ ರೂಟ್ ಐತಲ್ಲ, ಬೆಳಗಾವಿಯಿಂದ ಧಾರವಾಡ ನಡಕ್ಕೆ ಸ್ಟ್ರೆಚ್, ಇದು ಹೋಗುತ್ತೆ ರೀ ಬೆಳಗಾವಿ, ದೇಸೂರು, ಖಾನಾಪುರ, ಲೋಂಡಾ, ಅಳ್ನಾವರ ಹಿಂಗೆ ಹೋಗಿ ಧಾರವಾಡಕ್ಕೆ ಹೋಗುತ್ತೆ. ಬಟ್ ಇದು ಸ್ಟ್ರೆಚ್ ಭಾಳ ದೂರ ಆಗುತ್ತೆ. ಅದ್ರ ಸಂಬಂಧ ಎಲ್ಲರೂ ಬಸ್ ಪ್ರಿಫರ್ ಮಾಡ್ತಾರೆ. ಬಟ್ ಈಗ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಮತ್ತು ರೈಲ್ವೆ ಬೋರ್ಡ್ದವ್ರು ಎಲ್ಲ ಸ್ಯಾಂಕ್ಷನ್ ಮಾಡಿಬಿಟ್ರೆ ಹೊಸ ರೈಲ್ವೆ ಲೈನಿಗೆ ಹೆಂಗಪ್ಪ ಅಂದ್ರೆ ಬೆಳಗಾವಿಯಿಂದ ಧಾರವಾಡ ವಾಯ ಕಿತ್ತೂರು ಹೆಂಗೆ ಬರುತ್ತೆ ಅಂದರೆ NH4 ಏನೈತಲ್ಲ ರೀ, ಅದು ಸೇಮ್ ರೊಟೇಷನ್ ಅದು. ಬಟ್ ಕ್ಯಾರ್ಕೊಪ್ಪಿಂದ ಹೊಸ ಲೈನ್ ಸ್ಟಾರ್ಟ್ ಆಗತ್ತೆ, ಬಂದು ಎಂಡ್ ಆಗೋದು ದೇಸೂರು ಮೇ ಬಿ ನಂಗೆ ಅನ್ಸೋಮಟ್ಟಿಗೆ ಜಂಕ್ಷನ್ ಆಗುತ್ತೆ ಮುಂದಿನ ಟೈಮ್ ಒಳಗೆ. ಇಲ್ಲಿ ನೋಡ್ರಿಲ್ಲ, ಈಗ ನಾವು ಸ್ಕಿಪ್ ಮಾಡಿದ್ದೀವಿ ಖಾನಾಪುರ ಸ್ಟೇಷನ್. ಇಲ್ಲಿ ನೋಡ್ರಿಲ್ಲ, ಈ ಸೆಕ್ಷನ್ ಒಳಗೆ ಮ್ಯಾಕ್ಸಿಮಮ್ 90 ಹೋಗ್ಬೋದು ಅಷ್ಟೇ. ಯಾಕಂದ್ರೆ ಇದು ಫುಲ್ ಘಾಟ್ ಸೆಕ್ಷನ್ ಟೈಪ್ ಟ್ರ್ಯಾಕ್ಸ್ ಇರೋದ್ರಿಂದ ಇದು ಖಾನಾಪುರ್ ಟು ಅಪ್ ಟು ಮೇ ಬಿ ನಂಗೆ ಅನ್ಸುತ್ತೆ ಅಳ್ನಾವರ ಮಠ ಪೂರ್ತಿ ಟ್ರೈನ್ ಹಿಂಗೆ ಸ್ಲೋನ ಹೋಗುತ್ತೆ. ಅಂದ್ರೆ ಮಿನಿಮಮ್ 90 ಮಠ ಹೋಗುತ್ತೆ. ಬರೋ ದಿನಗಳೊಳಗೆ ಇದು ಅಪ್ಗ್ರೇಡೇಷನ್ ಆಗ್ಬೋದು. ನೋಡ್ರಿ ಇಲ್ಲೇ ನಾವು ಲೋಂಡಾ ಜಂಕ್ಷನ್ ಒಳಗೆ ಈಗ ವಾಸ್ಕೋ ಅಂದ್ರೆ ಮಡ್ಗಾಂವ್ ಸೈಡಿಂದ ಬರೋ ಲೈನಿಗೆ ಕುಡ್ಕೊಳತ್ತೇವೆ. ಅದಕ್ಕೆ ಲೋಂಡಾಕ ಜಂಕ್ಷನ್ ಅಂತಾರೆ. ಇಲ್ಲಿನ ಒಂದು ಲೈನ್ ಹೋಗಿತ್ತು, ನಿಮ್ಗೆ ಎಷ್ಟು ಕಾಣತೈತೆ ಬಿಡೋದು ಗೊತ್ತಿಲ್ಲ. ಬಟ್ ನೈಟ್ ಎಷ್ಟು ಕಾಣ್ಬೇಕಲ್ಲ ಅಷ್ಟು ತೋರ್ಸೋಕಲ್ಲ. ಇಲ್ಲಿ ನೋಡ್ರಿ ನಾವು ಹಗರ್ಗೆ ಫುಲ್ ಸ್ಲೋ ಅಂದ್ರೆ ಫುಲ್ ಸ್ಲೋ ಒಳಗೆ ನಾವು ಸ್ಕಿಪ್ ಮಾಡತ್ತೀವಿ ಈಗ ಲೋಂಡಾ ಜಂಕ್ಷನಿಗೆ. ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಪರ್ಮನೆಂಟ್ ಸ್ಪೀಡ್ ರಿಸ್ಟ್ರಿಕ್ಷನ್ಸ್ ಇರ್ಬೋದು ರೀ, ಇಲ್ಲ ಅಂದ್ರೆ PSR ಅಂತಾರೆ. ಇವೆಲ್ಲ ಮೊದಲನೇ ಲೋಕೋ ಪೈಲಟ್ ಅವ್ರಿಗೆಲ್ಲ ಒಂದು ಕ್ವಶನ್ ಆರ್ಡರ್ ಬಂದಿರುತ್ತೆ ರೀ, ಅದ್ರೊಳಗೆ ಇವೆಲ್ಲ ಮೆನ್ಷನ್ ಇರ್ತವೆ. ಎಲ್ಲರ ಟ್ರೈನ್ ಸ್ಲೋ ಆಯ್ತು, ಎಲ್ಲರೂ ಒಮ್ಗೆ ರೈಸ್ ಆಗುತ್ತೆ ಅಂದ್ರೆ ಅವೆಲ್ಲ ಮೊದಲೇ ಡಿಸೈಡ್ ಆಗಿರುತ್ತೆ ರೀ ರೈಲ್ವೆ ಬೋರ್ಡ್ದಿಂದ. ಅಲ್ಲಿದ 121 ಕಿಲೋಮೀಟರ್ ಸ್ಟೆಚನ್ ಐತಲ್ಲ ಬೆಳಗಾವಿಯಿಂದ ಧಾರವಾಡ ಫುಲ್ಲಿ ನಾನ್ ಸ್ಟಾಪ್ ರನ್ ಇರುತ್ತದೆ. ಎಲ್ಲೆಲ್ಲಿ ಏನಾರ ಸಿಗ್ನಲ್ ಇಲ್ಲ ಅಂದ್ರೆ ತಲುಪುತ್ತೆ. ಮತ್ತು ನೀವೇನು ಬುಕ್ಕಿಂಗ್ ಎಲ್ಲೂ ಮಾಡ್ಕೊಳಕ್ಕೆ ಬರಲ್ಲ. ಅಳ್ನಾವರು ಇಲ್ಲ ಅಳ್ನಾವರು ಇಲ್ಲ, ಎಲ್ಲಿ ಹೇಳ್ರಿ ಖಾನಾಪುರ ಇಲ್ಲ, ಲೋಂಡಾನೂ ಇಲ್ಲ, ಡೈರೆಕ್ಟ್ ಧಾರವಾಡ. ಇಲ್ಲೇ ಸ್ಟಾಪ್ ಇರಾಕಿಲ್ಲ, ಲೋಂಡಾ ಒಳಗೆ ಸ್ಟಾಪ್ ಆತ, ಸಿಗ್ನಲ್ ಇಲ್ಲ ಅನ್ಸುತ್ತೆ ಮೇ ಬಿ. ಬಟ್ ಯಾವ ಓವರ್ಟೇಕ್ದು ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಯಾವೂ ಇಲ್ಲರಿ. ಯಾಕಂದ್ರೆ ಈ ಲೈನ್ ಒಳಗೆ ಈ ಟ್ರೈನಿಗೆ ಪ್ರಿಯಾರಿಟಿ ಕೊಡೋಷ್ಟು ಯಾವ ಟ್ರೈನಿಗೂ ಕೊಡೋಂಗಿಲ್ಲ ಅಂದ್ರೆ ಈ ಟೈಮ್ದೊಳಗೆ. ಬಟ್ ಹೈ ಪ್ರಿಯಾರಿಟಿ ಯಾವಾಗಲೂ ರಾಣಿ ಚೆನ್ನಮ್ಮನೇ ಇರುತ್ತೆ. ಬಟ್ ಇದೇನು ಸ್ಲಾಟ್ ಒಳಗೆ ಕೊಡುತ್ತಲ್ಲ, ಈ ಸ್ಲಾಟ್ ಒಳಗೆ ಇದೆ ಹೈ ಪ್ರಿಯಾರಿಟಿ ರೀ. ಸೈಡ್ ಲವರ್ ಸಿಕ್ಕರೆ ಯಾಕೆ ಬೆಸ್ಟ್ ಹೇಳ್ರಿ? ಸೈಡ್ ಲವರ್ ಯಾಕೆ ಬೆಸ್ಟ್ ಅಂತ ಹೇಳ್ತಾನೆ ನೋಡ, ನಿಮ್ಗೆ ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಮತ್ತು ಆರಾಮಾಗಿ ನಿಮ್ಗೆ ಬೇಕಾದಾಗ ಎದ್ದಾಡ್ಬೋದು, ಯಾರಿಗೂ ತೊಂದರೆ ಕೊಡೋಂಗಾಗೋದಿಲ್ಲ. ಮತ್ತು ನೋಡಿರಿ ಆರಾಮ್ ನಿಮ್ಮದು ಓನ್ ಸ್ಪೇಸ್ ಇರುತ್ತೆ. ಇದಕ್ಕೆ ನಾನು ಲೈಕ್ ಮಾಡ್ತೀನಿ ಸೈಡ್ ಲವರ್. ನಾ ಅಷ್ಟೇ ಅಲ್ಲ, ಎಲ್ಲ ರೈಲ್ ಫ್ಯಾನ್ಸ್ ಎಲ್ಲ ಟ್ರಾವೆಲಿಂಗ್ ಎಂತೂಸಿಯಸ್ಟ್ ಈ ಸೈಡ್ ಲವರ್ನ ಪ್ರಿಫರ್ ಮಾಡ್ತಾರೆ. ಇದು ಬಂದ್ಬಿಟ್ಟು ತಿರುಚರಪಲ್ಲಿಯಿಂದ ಗಂಗಾನಗರ್ಗೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ ರೀ. ಲಾಂಗ್ ರನ್ನಿಂಗ್ ಟ್ರೈನ್ ರೀ ಇದು. ಯಾಕಂದ್ರೆ ತಮಿಳ್ನಾಡಿಂದ ರಾಜಸ್ಥಾನ ಕನೆಕ್ಟ್ ಕೊಡುತ್ತೆ. ಕಾಮೆಂಟ್ ಮಾಡಿರಿ, ನನಗೂ ಇದು ಇಂಥವೆಲ್ಲ ಟ್ರೈನ್ ಜರ್ನಿ ಮಾಡೋಕ್ಕೆ ಭಾಳ ಆಸೆ ರೀ. ಬಟ್ ರೆಸ್ಪಾನ್ಸ್ ಹೆಂಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್. ಈ ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡ್ತೀವಿ ಸರಿ, ಪಕ್ಕಾ ಮಾಡ್ತೇನೆ. ಮತ್ತು
ನೋಡ್ರಿ ನಾವಿಲ್ಲ ಅಳ್ನಾವರ ಜಂಕ್ಷನ್ನ ಸ್ಕಿಪ್ ಮಾಡತ್ತೇವೆ. ಇದು ಅಳ್ನಾವರ ಬರತ್ತೆ ರೀ, ನಮ್ಮ ಧಾರವಾಡ ಡಿಸ್ಟಿಕ್ ಒಳಗೆ ತಾಲೂಕು ಹೋಗುತ್ತೆ ಅಳ್ನಾವರ ಜಂಕ್ಷನ್. ಯಾಕೆ ಹೇಳ್ರಿ ಇಲ್ಲೇ ಅಳ್ನಾವರದಿಂದ ಒಂದು ಲೈನ್ ಹೋಗೈತಿ ಅಂಬೇವಾಡಿಗೆ, ಈಗಿನ ದಾಂಡೇಲಿ. ಹೌದ್ರಿ, ದಾಂಡೇಲಿಗೆ ಒಂದು ಲೈನ್ ಐತಿ ಇಲ್ಲಿಂದ. ಬಟ್ ಟ್ರೈನ್ ಯಾವೂ ಇಲ್ಲ. ಮೊದಲಿದ್ದು ಪ್ರೀ ಕೋವಿಡ್ ಟೈಮ್ ಒಳಗೆ ಹುಬ್ಬಳ್ಳಿ ಅಂಬೇವಾಡಿ ಮತ್ತು ಧಾರವಾಡ ಅಂಬೇವಾಡಿ. ಓ ಇಲ್ಲಿ ಸ್ಟಾಪ್ ಆಯ್ತು, ಅಳ್ನಾವರ್ಗೂ ಸ್ಟಾಪ್ ಆಯ್ತು ನೋಡ್ರಿ. ಇದು ಟ್ರೈನ್ ಒಳಗೆ ಎಗ್ ಬಿರಿಯಾನಿ, ವೆಜ್ ಬಿರಿಯಾನಿ, ಪಲಾವ್ ಎಲ್ಲ ಅವೈಲೇಬಲ್ ಐತ್ರಿ. ನಾನು ಪಲಾವ್ ತೊಗೊಂಡನಿ, ಬಟ್ ರಾತ್ರಿ ರೈಸ್ ತಿನ್ನೋದು ಬಿಟ್ಟೆ ನಾನು, ಹೊಟ್ಟೆ ಭಾಳ ಬರೋದ ಅಂತೇಳಿ. ಬಟ್ ಈ ಟ್ರೈನ್ ಒಳಗೆ ಏನು ಆಪ್ಷನ್ ಇಲ್ಲದೆ ಇರೋದ್ರಿಂದ ಪಲಾವ್ ತೊಗೊಂಡನಿ. ಮಸ್ತ್ ಕಾಣತೈತಿ. ಮತ್ತು ಇಲ್ಲೇ ಬಾಜು ತೊಗೊಂಡಿದ್ರೆ ಅದನ್ನು ನೋಡೇ ತೊಗೊಂಡಿದ್ದು ನಾನು. ಇದಕ್ಕೆ ನಾನು 100 ರೂಪಾಯಿ ಪೇ ಮಾಡಿದ್ದೆ. ಬಟ್ ಸೈಡ್ ಪ್ಯಾಂಟ್ರಿ ಅವ್ರಿದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಟೇಸ್ಟ್ ಹೆಚ್ಚಿಗೆ ಇದ್ದಾಗ 100 ಬಿಟ್ಟು 200 ಕೊಡೋಣ್ರಿ. ಟೇಸ್ಟ್ ಚಲೋ ಇರ್ಬೇಕು ಮತ್ತು ಕ್ವಾಲಿಟಿ ಚಲೋ ಇರ್ಬೇಕು. ಬರ್ರಿ ಇದು ಪಲಾವ್ನ ತಿಂದು ನಿಮಗೆ ಟೇಸ್ಟ್ ಹೇಳ್ತಾನೆ ಅಂತೇಳಿ. 20 ಕಿಲೋಮೀಟ್ರ್ ಏನೋ ಐತ್ರಿ ಧಾರವಾಡ ಬರೋಕೆ. 25 ನಿಮಿಷ ಡಿಲೇ ಇದಾವೆ ನಾವು. ಪಲಾವ್ ಒಳಗೆ ಗಜ್ರಿ ಎಲ್ಲ ಹಾಕಿ ಬೀನ್ಸ್ ಹಾಕಿ ಮಸ್ತ್ ಆಗೈತಿ. ಪಕ್ಕ ಜವಾರಿ ಸ್ಟೈಲ್ ಅಂತ ಹೇಳೋದು ಅನ್ನ. ಅನ್ನ ಟೇಸ್ಟ್ ಐತ್ರಿ. 100 ರೂಪಾಯಿ ಕೊಟ್ಟಿದ್ದು ವಾರ್ತ. ಇನ್ನೂ ಅಂತೂ ಬ್ಯಾಗ್ ಹಾಕಿಲ್ಲ ನಾನು, ಅವಾಗ ಅದನ್ನು. ಮತ್ತು ನಿಮ್ಗೆ ಇಲ್ಲಿ ಸಾಂಬಾರು ಕೊಟ್ರೆ ಹಾಕೊಂಡು ತಿನ್ನಕ್ಕೆ ಬರೀ ಇದು ತಿಂತಾನೆ ಸಿಗ್ತಾನೆ. ನಮ್ಮ ಊರು ಧಾರವಾಡಕ್ಕೆ ಎಂಟ್ರ್ ಆದೀವಿ ರೀ. ಧಾರವಾಡ ನಮ್ಮ ಬೆಳಗಾವಿ ಬೆಂಗಳೂರು ಓವರ್ ನೈಟ್ ಕಿಂಗ್ ರೀ. ಕಿಂಗ್ ಯಾಕಂತಂದರೆ ಈ ರೇಂಜ್ ಒಳಗೆ ಅದು ಕಿಂಗದ್ದು ಇದನ್ನು ತೋರಿಸ್ಲಿಲ್ಲ ರೀ. ಬರೀ ಸ್ಟಾಪ್ಸ್ ಅಟ್ಟೆ ಕಮ್ಮಿ ಸಿಕ್ಕು ನಮಗೆ. ಡೈರೆಕ್ಟ್ ಬಂದು ತಲುಪಿದ್ವಿ ನಾವು 121 ಕಿಲೋಮೀಟ್ರ್ ಆದಮೇಲೆ ನಮ್ಮ ಧಾರವಾಡಕ್ಕೆ ರೀ. ನಮ್ಮ ಧಾರವಾಡ ಯಾಕಂತಂದ್ರೆ ನಾನು ಅದೇನು ರೀ ಧಾರವಾಡದಿಂದ, ನಾನು ಧಾರವಾಡ ಹುಡುಗನ ರೀ. ಬಟ್ ಕಲಿತೀನಿ ಗದಗದೊಳಗೆ, ಅದ್ರ ಸಂಬಂಧ. ಮತ್ತು ಇಲ್ಲಿ 11:03 ಬರೋ ಟೈಮಿಂಗ್ ಇತ್ತು. 11:00 ಬಂದೇವಿ. 2 ನಿಮಿಷ ಸ್ಟಾಪ್ ಇರುತ್ತೆ. ಧಾರವಾಡದಿಂದ ಬೆಂಗಳೂರಿಗೆ ಹೋಗೋರು ಪ್ರಿಪೇರ್ ಮಾಡ್ತಾರೆ ರಾಣಿ ಚೆನ್ನಮ್ಮ ಬಿಟ್ರಿ ಇದನ್ನು. ಮತ್ತು ಧಾರವಾಡಕ್ಕೆ ವಿದ್ಯಾಕಾಶಿನೂ ಅಂತಾರೆ. ಹೌದು, ಭಾಳ ಜನ ನೀವು ನೋಡ್ಬೋದು IAS KS ಕೋಚಿಂಗ್ ಎಲ್ಲ ಬರ್ತಾರೆ. ಒಂದಷ್ಟು ಜನ ಇದು 10th 12th ಮಾಡೋಕ್ಕೂ ಇಲ್ಲಿ ಬರ್ತಾರೆ. ಧಾರವಾಡ ಒಳಗೆ ನಿಂತದ್ರಿ 2 ನಿಮಿಷಕ್ಕಿಂತ ಮ್ಯಾಗ ಆತ. ಬಟ್ ನಮಗಿನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಅದರ ಸಂಬಂಧ ಸಿಗ್ನಲ್ ಸಿಕ್ತಂದ್ರೆ ವಿ ಆರ್ ಗುಡ್ ಟು ಗೋ. ಬಟ್ ಆದೀವಿ ರೀ ನಾವೀಗ ನಮ್ಮ ಧಾರವಾಡಿಂದ. ಮತ್ತು ನಮ್ಮ ಧಾರವಾಡದಿಂದ ನಮ್ಮ ವ್ಯೂವರ್ಸ್ ಯಾರು ಅದ ರೀ ಕಾಮೆಂಟ್ ಮಾಡ್ತೀವಿ ಸರಿ. ಒಮ್ಮೆ ಯಾವಾಗಾರ ಮೀಟ್ ಆಗೋದಾದ್ರೆ ಮಾಡೋಣ ಅಂತ. ಅಣ್ಣ ಕೊಪ್ಪಳದವ್ರಂತ್ರಿ ಬೆಂಗಳೂರಿಗೆ ಟ್ರಾವೆಲ್ ಮಾಡತ್ತಾರ ಬೆಳಗಾವಿದಿಂದ. ಅವ್ರ ಅಜ್ಜಿ ಮನೆ ಅಂತ. ನಮ್ಮ ವಿಡಿಯೋ ನೋಡ್ತಾನಂದ್ರೆ ನಾನು ನಾರ್ಮಲಾಗಿ ವ್ಲಾಗಿಂಗ್ ಮಾಡತ್ತಿದ್ದೆ. ಅಣ್ಣ ಬಂದು ಏನು ಮಾಡತ್ತೀರಿ ಅಂತೀರಿ. ಹಿಂಗೆ ನೋಡಿ ನಿಮ್ದು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ನೋಡೇನಂತಂದ್ರೆ ಅಣ್ಣ ಹೆಂಗೆ ಅನ್ಸುತ್ತೆ ರೀ? ಅಣ್ಣ ಫೈನ್ ಮಸ್ತ್ ಮಾಡ್ತೀರಿ ವಿಡಿಯೋ. ಟ್ರೈನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀರಿ. ನಮಗಂತೂ ಭಾರಿ ಯೂಸ್ಫುಲ್ ಆಗೈತಿ. ಯಾವ ಊರಿಂದ ಹೆಂಗೆ ಹೋಗ್ಬೇಕಂತೇಳಿ ಎಲ್ಲನೂ ಟ್ರೈನ್ ಗೊತ್ತಾಕವು. ಒಂದೊಂದು ಟೈಮ್ ಟ್ರೈನ್ ಗೊತ್ತಾಗ್ತಿರಲ್ಲ, ಅವಾಗಂತೂ ನಿಮ್ಮ ವಿಡಿಯೋ ಅಂತೂ ಎಲ್ಲ ಸೂಪರ್ ಮಾಡ್ತೀರಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ನಮ್ದು ಇದು ನಾನು ಯಾವ ಟ್ರೈನ್ ಕ್ರಾಸ್ ಆಯ್ತು, ಯಾವುದು ಓವರ್ಟೇಕ್ ಐತಿ, ಇಂಥದ್ದೆಲ್ಲ ಬಗ್ಗೆ ವಿಡಿಯೋ ಮಾಡಿದ್ದೆ ರೀ ಒಂದು ಇನ್ಸ್ಟಾಗ್ರಾಮ್ ಒಳಗೆ. ಅದನ್ನು ನೋಡಿ ನಾನು ಗುರ್ತಾ ಹಿಡಿದ್ರೆ ಬರೀ ಇನ್ನು ನಾವೇನು ಹುಬ್ಳಿಗೆ ಎಂಟ್ರ್ ಹಾಕಿವೆ ನೋಡೋಣ ಅಂತ. ಫುಲ್ ಆಗಿತ್ತು ರೀ, ಪ್ಯಾಕ್ ಆಗಿತ್ತು ಟ್ರೈನ್. ಬಟ್ ಒಂದಷ್ಟು ಕೋಟ ಹುಬ್ಳಿಗಿನೂ ಐತಿ. ಎಂಟ್ರ್ ಆದೀವಿ ರೀ ನಾವೀಗ. ಎಂಟ್ರ್ ಆದೀವ್ರಿ ಈಗ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನಿಗೆ. ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ಕೇಳ್ರಿ? 3 ನಂಬರ್ಗೆ ಎಂಟ್ರ್ ಆದೀವಿ ಅನ್ಸುತ್ತೆ ರೀ. ನಾನು ಏನು ಮಾಡಿಬಿಟ್ರಿ, ನಾನು ಬೆಡ್ಶೀಟ್ ಮರ್ದು ಬಂದಿದ್ದೆ ರೀ. ಅದ್ರ ಸಂಬಂಧ ಜಪ್ಟೋದಾಗ ಆರ್ಡರ್ ಮಾಡಿದ್ದೆ. ಪಾಪ ಅನ್ನ ಬಂದು ನಿಂತಾರ. 5 ನಿಮಿಷ ಆತ ಅವ್ರನ್ನ ಕಾಯ್ಸೇನಿ. ಹುಬ್ಬಳ್ಳಿಗೆ ಅರಾವಳ ಇದೀವಿ ರೀ. 11:55ಕ್ಕೆ 11:00 ಬರೋ 11:35ಕ್ಕೆ ಬರೋ ಟೈಮ್ ಇರುತ್ತೆ. 20 ನಿಮಿಷ ಡಿಲೇ ಇದೆ. ಹಂಗೆ ಹುಬ್ಬಳ್ಳಿಗೆ 20 ನಿಮಿಷ ಡಿಲೇ ಇದೀವಿ ರೀ. ಜಪ್ಟೋದಿಂದ ಬೆಡ್ಶೀಟ್ ಆರ್ಡ್ರ್ ಮಾಡಿದ್ದೆ. ಇಲ್ಲಿ ಸರ್ವಿಸ್ ಇರಲಿಲ್ಲ. ಬಟ್ ಅಣ್ಣಾರಿಗೆ ನಾನು ಹೇಳಿದೆ ಇದು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಬರ್ರಿ ನಾನು ಕೊಡ್ತೇನೆ ಅಂತಂತೇಳಿ. ಥ್ಯಾಂಕ್ಸ್ ಟು ಅಣ್ಣ. ಅವ್ರ ಮುಖ ತೋರ್ಸಕ್ಕೆ ಹೋಗಲಿಲ್ಲ ನಾನು, ಯಾಕಂದ್ರೆ ಸುಮ್ಮನೆ ಯಾರು ಎಫರ್ಟ್ಸ್ ಹಾಕ್ತಿರ್ತಾರೆ. ಅದ್ರ ಸಂಬಂಧ ನೋಡ್ರಿಲ್ಲ 2 ನೀರಿನ ಬಾಟ್ಲು ತೊಗೊಂಡೆ ಓಡೋಡು ಹೋಗಿದ್ದೆ. ಇದಾದ್ರೂ ಇದು ಮಸ್ತ್ ಕಾಣತ್ತೆ ರೇಕ. ವಾ, ಒಂದು ಸ್ಪೆಷಲ್ ಟ್ರೈನಿಂಗ್ ಸರ್ ಇಲ್ಲ. ಹುಬ್ಳಿ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಇರ್ಬೋದು ಮೇ ಬಿ, ನಂಗೆ ಅನಿಸು ಮಟ್ಟಿಗೆ. ಯಾಕಂದ್ರೆ ಇವತ್ತು ಹುಬ್ಳಿ ನಿಜಾಮುದ್ದೀನ್ ಐತಿ. ಇಲ್ಲಿ ನೋಡ್ರಿಲ್ಲ ಮತ್ತು ಸಬ್ಸ್ಕ್ರೈಬರ್ಸ್ ಮಾಡಿದಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು? ರೋಹಿತ್ ಬ್ರೋ. ನಿಮ್ದು? ಮನೋಜ್. ನಿಮ್ದು? ಮೋಕ್ಷಿತ. ಎಲ್ಲ ಮೀಟ್ ಆಗ್ಯಾರ. ಇವರು ಬೆಳಗಾವಿ ಸೂಪರ್ ಫಾಸ್ಟಿಂದ ಹಳೆ ಅನ್ರಿಸರ್ವ್ಡ್ ಗೋಲ್ಸಿದ ಜರ್ನೀಸ್ ಅದಕ್ಕೆ ನೋಡ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ಮೀಟ್ ಆಗಿ ಖುಷಿ ಆಯ್ತಾ. ಹೆಂಗೆ ಅನಿಸ್ತಾವೆ ವಿಡಿಯೋ ನಿಮಗೂ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀರಾ. ತುಂಬ ಒಳ್ಳೆ ಇದಿರುತ್ತೆ, ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಹೆಂಗೆ ಟ್ರೈನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್.
ನೋಡ್ರಿ ಇಲ್ಲೇ 12 ನಿಮಿಷ ನಿಂತಿದ್ದೀವಿ ನಾವು ನಮ್ಮ ಹುಬ್ಬಳ್ಳಿ ಜಂಕ್ಷನ್ ಒಳಗೆ. ಹುಬ್ಬಳ್ಳಿ ಜಂಕ್ಷನಿಂದ ಒಂದು ಸ್ಪೆಷಲ್ ಓಡುತ್ತೆ 11:15 ಅದು ಭಾರಿ ಬೆಸ್ಟ್ ಅಂತ ನಾನು. ಯಾಕಂದ್ರೆ ಆರಾಮಾಗಿ ನಿಮಗೆ ಟಿಕೆಟ್ ಸಿಕ್ಬಿಡುತ್ತೆ. 2 ದಿನ 1 ದಿನ ಇರ್ತಾನೆ. ವೀಕೆಂಡ್ ಒಳಗೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ, ವೀಕ್ ಡೇಸ್ ಒಳಗೆ ಆರಾಮ್ ಸಿಗುತ್ತೆ. ಇದು ಬಾಜು ಪ್ಲಾಟ್ಫಾರ್ಮ್ನಾಗಿನ ಟ್ರೈನ್ ಯಾವುದು ಅಂತೇಳಿ ಗೊತ್ತಾಗಲಿಲ್ಲ. ಬಟ್ ಈಗ ನೋಡಿದೆ ಇದು ಸಿಕಂದ್ರಾಬಾದ್ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್. ಇದ್ಯಾಕೆ ಇಲ್ಲಿ ನಿಂತದಪ್ಪ ಅಂತಂದ್ರೆ ಈಗ ರೀಸೆಂಟ್ ದಿನಗಳೊಳಗೆ ಅದು ವಾಸ್ಕೋ ಏನು ಲೈನ್ ಐತಲ್ಲ, ಅಂದ್ರೆ ವಾಸ್ಕೋ ಅಂದ್ರೆ ನಮ್ಮ ಕುಲೇಮ್ ಟು ಕ್ಯಾಸಲ್ ರಾಕ್ ಲೈನ್ ಏನೈತಲ್ಲ ಅದನ್ನು ಕನ್ಸ್ಟ್ರಕ್ಷನ್ ಮಾಡತ್ತಾರೆ. ಯಾಕಂದರೆ ರೀಸೆಂಟಾಗಿ 2-3 ಆಕ್ಸಿಡೆಂಟ್ ಆದಾಗಿಂದ ಅದನ್ನು ಒಂದು ಸ್ವಲ್ಪ ಸೇಫ್ಟಿ ಕನ್ಸರ್ನ್ಸಿಂದ ಆ ಲೈನ್ ಕ್ಲೋಸ್ ಮಾಡ್ಯಾರ ರೀ. ಡೇ ಟೈಮ್ನಾಗ ಯಾವ್ಯಾವ ಟ್ರೈನ್ ಹೋಗ್ತಾವಲ್ಲ ಎಲ್ಲ ಟ್ರೈನು ಗೋವಾ ಸೈಡ್ ಹೋಗು ಬಂದಿದ್ದಾವೆ. ಡೇ ಟೈಮ್ ಒಳಗೆ ಶಾಲಿಮರು ಬಂದು ಶಾಲಿಮರ್ ಅಮರಾವತಿ ಬಂದು ಈ ಟ್ರೈನ್ ಬಂದು ಮತ್ತು ವಾಸ್ಕೋ ಯಶವಂತಪುರ ಇರುತ್ತೆ ರಾತ್ರಿ, ಮತ್ತು ಗೋವಾ ಎಕ್ಸ್ಪ್ರೆಸ್ ಇರುತ್ತೆ. ಅವು 2 ಟ್ರೈನ್ ಇರ್ತಾವೆ. ಗೋವಾಕ್ಕೆ ನೀವು ಹೋಗ್ಬೇಕಂದ್ರೆ ಟ್ರೈನಾಗ ಡಿಪಾರ್ಟ್ ಆದ್ವಿ ನಾವು. ಇಲ್ಲ ಅನ್ನ ಅಬ್ಸರ್ವ್ ಮಾಡ್ರೆ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ನಿಂತಿದೆ. ಬಟ್ ಅದ್ರ 11:50 ಡಿಪಾರ್ಚರ್ ಇತ್ತು. ನಾವು ಆ ಟ್ರೈನ್ನ ಓವರ್ಟೇಕ್ ಮಾಡಿದ್ವಿ. ಆನ್ ದ ಪೇಪರ್ ನೋಡ್ಬೇಕಂದ್ರೆ ಓವರ್ಟೇಕ್ ಮಾಡಿದೀವಿ ನಾವು ಇಲ್ಲಿ. ಅದನ್ನ ಸಂಪರ್ಕ್ ಕ್ರಾಂತಿ 4 ಅವರ್ಸ್ ಲೇಟ್ ಐತಲ್ಲ. ಸಂಪರ್ಕ್ ಕ್ರಾಂತಿ 4 ಅವರ್ಸ್ ಡಿಲೇ ಐತಾ? ಯಾವುದು? ನೀನು ಕೇಳಬಾರ್ದು. 649 629 ಸಾರಿ 650 630 ಕರೆ ಲೇಟ್ ಐತೆ ಅಂತ ತೋರಿಸ್ತೀವಿ ಹುಬ್ಬಳ್ಳಿ ಜಂಕ್ಷನ್. ನೋಡೋಣ. ನೋಡ್ರಿ ರೈಲ್ ಫ್ಯಾನ್ ಸಿಕ್ಬಿಟ್ರೆ ಹಿಂಗೆ ಕಂಟಿನ್ಯೂಸ್ ಡಿಸ್ಕಷನ್ ಮಾಡ್ಕೊಂತ ಹೋಗೋದಾಗತ್ತೆ. ಇದೇ ನಂಗೆ ಭಾರಿ ಮಜಾ ಅನ್ಸುತ್ತೆ ರೀ. ಯಾರೋ ಒಬ್ರು ಪಾರ್ಟ್ನರ್ ಸಿಕ್ಬಿಟ್ರೆ ನಾವು ಈಗ ಇದನ್ನು ಮಾಡಕ್ಕೆ 3 hours 26 minutes ಡಿಲೇ. 12650 ಹಾಂ ವಾಯಾ ಕಾಚಿಗುಡ್ಡ ಟ್ರೈನ್ ನೋಡ್ರಿ ಇಲ್ಲೇ ಡಿಲೇ ಐತಿ 3 ತಾಸು 26 ನಿಮಿಷ 12. ಈಗ ಎಂಟ್ರಾಗ ಔಟ್ರದಾಗ ಸಿಗ್ಬೋದು ಮೇ ಬಿ. ಬಾಜು ಪ್ಲಾಟ್ಫಾರ್ಮ್ನಾಗ ನಿಂತಿದ್ದಂತ್ರಿ. ಮತ್ತು ಇಲ್ಲೇ ಮೇಂಟೆನೆನ್ಸ್ ಆಗತ್ತೆ ನೋಡ್ರಿ. ಇಲ್ಲೇ ಇದೇ ಮೇಂಟೆನೆನ್ಸ್ ಪಿಟ್ ಲೈನ್ ಅಂತಾರೆ ಇವಕ್ಕೆ. ಇಲ್ಲೇ ರೇಖದ ಅಂದ್ರೆ ಇವೇನು ಕೋಚ್ ಇರ್ತಾವಲ್ಲ ಇವ್ರು ಅಂತಂದು ಮೇಂಟೆನೆನ್ಸ್ ಮಾಡ್ತಾರೆ. ಇವೇನು ನೋಡತ್ತಿರಲ್ಲ ಇವ 6, 7, 8 ಪ್ಲಾಟ್ಫಾರ್ಮ್ಗಳು. 8 ಮತ್ತು 1ನೇ ಪ್ಲಾಟ್ಫಾರ್ಮ್ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ರೀ. ನೀವೇನಾರ ಹುಬ್ಬಳ್ಳಿ ಜಂಕ್ಷನಿಗೆ ಬಂದಿರಂದ್ರೆ ಇದೊಂದು ನೋಡೋದು ಮರ್ಯಾಕೆ ಹೋಗ್ಬೇಡ್ರಿ. ನಾವು ಡಿಪಾರ್ಟ್ ಆದ್ವಿ ಹುಬ್ಬಳ್ಳಿಯಿಂದ. ಈಗ ನಾವು ಕುತ್ತುಗಳು ಸ್ಕಿಪ್ ಮಾಡಿದ್ದೀವಿ ರೀ. ಕಂಟಿನ್ಯೂಸ್ 190 ಮೇಂಟೈನ್ ಮಾಡೇವಿ ಸ್ಪೀಡ. ಬಟ್ 110 ಇನ್ನೂ ಫ್ಲಾಟ್ ಹೋಗಿಲ್ಲ. ಯಾಕೆ 110 ಹೋಗಿಲ್ಲ ಅಂದ್ರೆ ಈ ಸೆಕ್ಷನ್ 110 ಕೆಪೇಬಲ್ ಇಲ್ಲ ರೀ. ಅದರ ಸಂಬಂಧ ಇದ್ರದ್ದು ಅಸಲಿ ಆಟ ಈಗ ಇದ್ರದ್ದು ಅಸಲಿ ಆಟ ಈಗ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನ್ ಸ್ಟಾಪ್ ರನ್ ಮೇ ಬಿ. ಹುಬ್ಳಿಯಿಂದ ಬಿಟ್ಟದಲ್ರಿ ನಮ್ಮ ಟ್ರೈನ್. ಡೈರೆಕ್ಟ್ ಸ್ಟಾಪ್ ಎಲ್ಲಿ ಹೇಳ್ರಿ? ಹಾವೇರಿನೂ ಇಲ್ಲ, ಎಲ್ಲಿ ಹೇಳ್ರಿ ರಾಣಿಬೆನ್ನೂರು ಇಲ್ಲ, ಹರಿಹರು ಇಲ್ಲ. ಡೈರೆಕ್ಟ್ ನಮ್ಮ ಸ್ಟಾಪ್ ಬಂದ್ಬಿಟ್ಟು ದಾವಣಗೆರೆ. ಓವರ್ ನೈಟ್ ಕಿಂಗ್ ಫಾರ್ ಅ ರೀಸನ್. ಹುಬ್ಬಳ್ಳಿಯಿಂದ ಡೈರೆಕ್ಟ್ ಬಿಟ್ಟು ದಾವಣಗೆರೆ. ಹುಬ್ಬಳ್ಳಿ ಸೂಪರ್ ಫಾಸ್ಟ್ನು ಹಿಂಗೆ ಮಾಡಿದ್ರೆ. ಬಟ್ ರೀಸೆಂಟಾಗಿ ಅದಕ್ಕೆ ಸ್ಟಾಪ್ ಕೊಟ್ರೆ. ಬಟ್ ಈಗಿನ ಮಟ್ಟಿಗೆ ಕಿಂಗ್ ಇರೋದು ಓವರ್ ನೈಟ್ ಇದು ಒಂದೇ ಟ್ರೈನ್ ರೀ. ಇಲ್ಲಿ ನೋಡ್ರಲ್ಲ ಬೆಳಗಿನ 6:30 ಆಗೈತಿ. ನಮ್ಮ ಟ್ರೈನ್ ಈಗ ಎಂಟ್ರ್ ಆಗೈತಿ ಚಿಕ್ಕಬಾಣಾವರ ಜಂಕ್ಷನಿಗೆ. ಇದು ಫಿಕ್ಸ್ ನೋಡ್ರಿ. ಇಲ್ಲಿ ಚಿಕ್ಕಬಾಣಾವರಕ್ಕೆ ಬರೋದು ನಿಂದ್ರದು ಈ ಟ್ರೈನದ್ದು. ಈಗ 6:35 ಆಗೈತಿ. ಇನ್ನು ಎಷ್ಟು ಗಂಟೆ ಮಟ್ಟ ನಿಂದ್ರತ್ ನೋಡೋಣ. ಇಲ್ಲಿ ಸ್ವಿಚ್ ಆಫ್ ಆಗೈತೆ ಫೋನ್. ಬಾಜು ನೋಡ್ರಿ ಇಲ್ಲಿ ಚೆನ್ನೈ ಶಿವಮೊಗ್ಗ ವೀಕ್ಲಿ. ಹಿಂದಿಯಿಂದ ಬಂದಂಥ ಪಂಚಲಿಂಗ ಮುಂದೆ ಪಾರಾಗತ್ತೆ. ಯಾಕಂದ್ರೆ ನಮ್ಗಿಂತ ಮೊದಲು ಟೈಮಿಂಗ್ ಐತಿ. ಅದರದ ಫುಲ್ ಪ್ಯಾಕ್ ಐತಿ ಪಂಚಲಿಂಗ. ಆರೂವರೆಗೆ ಬಂದಾರವಾಗಿದ್ದೀವ್ರಿ ನಾವು ಚಿಕ್ಕಬಾಣಾವರಕ್ಕೆ. ಈಗ 6:52 ಆಗತ್ತೈತಿ. ಡಿಪಾರ್ಟ್ ಆದ್ವಿ. ಪಂಚಗಂಗಾನೇ ಅಷ್ಟು ಲಘು ಮುಂದೆ ದಾಟಿಸ್ತಾರಲ್ಲ ಅಷ್ಟು ಜಲ್ದಿ ನಮ್ಮನ್ನ ಇಲ್ಲಿಂದ ಡಿಪಾರ್ಚರ್ ಸಿಗುತ್ತೆ ರೀ. ಅಷ್ಟೇ ನೋಡ್ರಿ, ಪರಕ್ಕೆ ಏನೂ ಇಲ್ಲ ರೀ.
15 ಡಿಗ್ರಿ ಟೆಂಪ್ರೇಚರ್ ಐತೆ ನೋಡ್ರಿ ಈಗ ಬೆಂಗಳೂರೊಳಗೆ. ಯಶವಂತಪುರ ಮಂಗಳೂರು ಡಿಪಾರ್ಚರಿಗೆ ರೆಡಿಯಾಗಿ ನಿಂತ ನೋಡ್ರಿ ವೀಕ್ಲಿ ಎಕ್ಸ್ಪ್ರೆಸ್. ವಾ ಸೋಲಾಪುರ ಹಾಸನ ಎಕ್ಸ್ಪ್ರೆಸ್. ನಾವೀಗ ಎಂಟ್ರ್ ಆದೇವ್ರಿ ಯಶವಂತಪುರ ಜಂಕ್ಷನ್ ಅದ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಥಂಡಿ ಮಾತ್ರ ಭಾಳ ಅಂದ್ರೆ ಭಾಳ ಐತೆ. ಡಿಪಾರ್ಟ್ ಆದೇವ್ರಿ ನಾವೀಗ ಯಶವಂತಪುರ ಜಂಕ್ಷನಿಂದ. 2 ನಿಮಿಷ ಸ್ಟಾಪ್ ಇತ್ತಿಲ್ಲ, ಬಟ್ 5 ನಿಮಿಷಕ್ಕಿಂತ ಜಾಸ್ತಿ ತರಬೇನಾವಿಲ್ಲ. 7:15 ನಮ್ದು ಟೈಮಿಂಗ್ ಐತಿ. ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಜಂಕ್ಷನಿಗೆ ಆನ್ ಟೈಮ್ ಹಾಕ್ರಿ, ಬಿಫೋರ್ ಟೈಮಾಗ ಹೋಗ್ತೇವೆ ನಾವು. ಪುಷ್ಫುಲ್ ಟೆಕ್ನಾಲಜಿ ಅಲ್ರಿ ಇದು, ಎಲೆಕ್ಟ್ರಿಕಲ್ ಟ್ರ್ಯಾಕ್ಷನಿಂದ ಬಂದಿರುತ್ತೆ ಸೋಲಾಪುರದಿಂದ. ಬಟ್ ಅದನ್ನು ತೆಗೆದ ಇಲ್ಲಿ ಡೀಸೆಲ್ ಟ್ರ್ಯಾಕ್ಷನ್ ಹಾಕಿ ಕಳಿಸ್ತಾರೆ. ಲೋಕೋ ರಿವರ್ಸ್ ಅಲ್ಲ, ಲೋಕೋ ಚೇಂಜ್ ಆಗುತ್ತೆ ಅದಕ್ಕೆ ಇಲ್ಲಿ ಯಶವಂತಪುರದಾಗ. ಇಲ್ಲಿ ನೋಡ್ರಿ ಇಲ್ಲಿ ವ್ಯಾಗ್ನ್ಯಾನ್ ಮತ್ತು ವ್ಯಾಪ್ 7 ಮೇಳ ಐತಿ. ಮೇಳ ವ್ಯಾಪ್ 7 ಐತಿಲ್ಲ, ವ್ಯಾಗ್ನೈನ್ ಐತಿ. ಟ್ವಿನ್ ವ್ಯಾಗ್ನೈನ್ ಟ್ವಿನ್ ಐತಿ, ಸಪ್ರೇಟ್ ಅದ. ಓ 8 hours ಇದು ವ್ಯಾಗ್ನೈನ್. ವ್ಯಾಪ್ 7 KGM ಇದು ಯಾವುದು ಕಾಜಿಪೇಟದ್ದು ಇನ್ನೊಂದು ವ್ಯಾಗ್ನೈನ್. ಫೈನಲಿ ಎಂಟ್ರ್ ಆದೇವ್ರಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಟೈಮಿಂಗ್ ನೋಡ್ಕೊರಿಲ್ಲ, 7:21 ಆತ. ಪ್ಲಾಟ್ಫಾರ್ಮ್ ನಂಬರ್ 9 ಅನ್ಕೋತೇನೆ ನಾನು ಇದು ಎಂಟ್ರ್ ಆಗಿದ್ದು. ಹ್ಞೂ 9 ರೀ. ಹೊಸ ರೇಕ್ಗಳು ಇಂಥವು ನೋಡ್ರಿ, 2 ಸೌತ್ ವೆಸ್ಟರ್ನ್ ರೈಲ್ವೇಸ್.
ಮೇ ಬಿ ಯಾವ್ದಾರ ಸ್ಪೆಷಲ್ ಟ್ರೈನ್ ಇದ್ದ ಹೋಪ್ ಮಾಡ್ಬೋದು ನಾವು. ಬಾಜು ಪ್ಲಾಟ್ಫಾರ್ಮ್ನಾಗ ಯಾವ್ದು ಐತಿ ನಮ್ಮ ಬೆಂಗಳೂರು ಸೂಪರ್ ಫಾಸ್ಟ್. ಹುಬ್ಳಿ ಸ್ಪೆಷಲ್ ಪೇರ್ ರೀ ಅದಂತ ಬಾಜು ಪ್ಲಾಟ್ಫಾರ್ಮ್. ಇಲ್ಲಿ ನೋಡ್ರಲ್ಲ ಪೂರ್ತಿ ಗಾಡಿ ಖಾಲಿ ಆಯ್ತಾ, ಇನ್ನೂ ಸ್ವಲ್ಪ ಬೆಳಕಾಗಿಲ್ಲ. ಬರ್ರಿ ಹೊರಗೆ ಹೋಗಂತ. ವಾಶ್ರೂಮ್ದೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಈ ಗಾಡಿ ಒಳಗೆ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಎಂಡ್ ಟು ಎಂಡ್. ಅದು ಮಾತ್ರ ಹೇಳ್ಬೋದು ನಾನು. ಬರೋ ಟೈಮಿಂಗ್ ಇತ್ತು ರೀ, ಎಷ್ಟು ಹೇಳ್ರಿ, 7:30 ಬಂದೇವಿ. 7:18 ಅಂದ್ರೆ ಒಂದು ರೇಂಜ್ ಒಳಗೆ ಕರೆಕ್ಟ್ ಟೈಮಿಗೆ ಬಂದೇವು ನಾವು. ಈ ಟ್ರೈನಿಗೆ ಬರತ್ತೀರಂದ್ರೆ ನೀವು ಬೆಸ್ಟ್ ಬಿಫೋರ್ ಟೈಮು ಬಂದು ತಲುಪ್ಬೋದು. ಬಟ್ ಈ ಟ್ರೈನ್ ಹೆಂಗಿಟ್ರೆ ಅಂದ್ರೆ 7:30 ನಾನು ಬಂದು ತಲುಪೋಂಗಿಟ್ರೆ, ಯಾಕಂದ್ರೆ ಇದ್ರ ಮುಂದಿರೋ ಟ್ರೈನ್ಗಳಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತೇಳಿ. ಯಾಕಂದರೆ ಇದನ್ನು ಲಘು ತೊಗೊಂಬಂದ್ರೆ ಅಂತ ತಿಳ್ಕೊರಿ, ಪಂಚಗಂಗಾ ಮತ್ತು ಹುಬ್ಳಿ ಸೂಪರ್ ಫಾಸ್ಟಿಗೆ ಡಿಸ್ಟರ್ಬ್ ಆಗುತ್ತೆ. ಅದ್ರ ಸಂಬಂಧ ಏನು ಮಾಡ್ತಾರೆ, ಇದನ್ನು ಸ್ವಲ್ಪ ಚಿಕ್ಕಬಾಣವರ ಅಲ್ಲಿ ಇಲ್ಲಿ ತರ್ಕೊಂತ ಬರ್ತಾವೆ. ಇದಕ್ಕೆ ಸ್ವಲ್ಪ ರೀಸನ್ಸ್ ಅದಾವೆ. ಬಟ್ ಈಗ ಏನರ ಇದ್ರದ್ದೊಂದು ಟೈಮಿಂಗ್ ಹಿಂದೆ ಮುಂದೆ ಮಾಡೋಕ್ಕೆ ಹೋದ್ರೆ ಪಂಚಗಂಗಾ ಮತ್ತು ಹುಬ್ಳಿ ಸೂಪರ್ ಫಾಸ್ಟಿಗೆ ಟೈಮಿಂಗ್ ಕೆಟ್ಟುಬಿಡುತ್ತೆ. ಅದ ಮೇನ್ ರೀಸನ್ ರೀ. ಇದನ್ನು ಒಂದು ಸ್ವಲ್ಪ ಚಿಕ್ಕಬಾಣವರದಾಗ ತರ್ಬೋದಕ್ಕೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ನಿಮಗೆ ಚಲೋ ಅನ್ಸಿತ್ತು ಅಂತ ಅನ್ಕೋತೀನಿ. ಸ್ಲೀಪರ್ ಒಳಗೆ ಬರತ್ತಿರಂದ್ರೆ ನಿಮಗೆ 350 ಬೀಳುತ್ತೆ. ಸೆಕೆಂಡ್ AC, ಥರ್ಡ್ AC, ಫಸ್ಟ್ ACನೂ ಐತ್ರಿ. ಯಾಕಂದ್ರೆ ಈ ಟ್ರೈನದ ರೇಕ್ ಶೇರಿಂಗ್ ಐತಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ. ಆದರೆ ಇವತ್ತಿದ್ದ ರಾತ್ರಿ ರಾಣಿ ಚೆನ್ನಮ್ಮಗೆ ವಾಪಸ್ ಹೋಗುತ್ತೆ. ನೀವೇನಾರ ತಾತ್ಕಾಲ ಒಳಗೆ ಟ್ರೈ ಮಾಡತ್ತೀರಂದ್ರೆ 250+ ಸೀಟ್ಗಳು ಈ ಟ್ರೈನ್ ಒಳಗೆ ನಿಮಗೆ ಸಿಗೋದ್ರಿಂದ ಸ್ಲೀಪರ್ ಒಳಗೆ ಆರಾಮಾಗಿ ನಿಮಗೆ ಟಿಕೆಟ್ ಸಿಗುತ್ತೆ. ತಾತ್ಕಾಲ ಟ್ರೈ ಮಾಡ್ಬೋದು. ಬಟ್ ವೀಕೆಂಡ್ ಒಳಗೆ ನಾನು ನಿಮಗೆ ಗ್ಯಾರಂಟಿ ಕೊಡಲ್ಲ ರೀ. ಈ ಟ್ರೈನ್ ಒಳಗೆ ಜರ್ನಿ ಮಾಡ್ರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಇರುತ್ತೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸಿತ್ತು ಅಂತ ಅನ್ಕೋತೀನಿ. ನಿಮ್ಮ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ದ ಮೇಂಟೆನೆನ್ಸ್ ನಡೆಯತೈತಿ ಇಲ್ಲಿ. ಬರ್ರಿ ಹೋಗೋಣಂತ ನಾವು ಡಾರ್ಮೆಟ್ರಿಗೆ ಹೋಗಿ ಸಿಗೋಣ.